ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿದಂಥ ವಿಚಾರ. ನಾವು ಜಾತಿಗಳನ್ನು ಎಲ್ಲಿ ಹೊಡಿತಾ ಇದ್ದೀವಿ ತೋರಿಸ್ಬಿಡಿ, ನೀವು ಜಾತಿ ಹೊಡಿತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದೀರಲ್ಲ, ಎಲ್ಲಿ ಜಾತಿ ಹೊಡಿತಾ ಇದ್ದೀವಿ ನಾವು? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಸಿಎಂ ಸಿದ್ದರಾಮಯ್ಯ ಸವಾಲ್ ಹಾಕಿರೋದು. ಬಿಜೆಪಿಯವರು ಮೋದಿ ಅವರನ್ನ ಮೆಚ್ಚಿಸಬೇಕು ಅಂತ ಏನೇನೋ ಮಾತಾಡ್ತಾ ಇರ್ತಾರೆ ಇವರು. ನರೇಂದ್ರ ಮೋದಿ ಅವರನ್ನ ಮೆಚ್ಚಿಸೋದಷ್ಟೇ ಇವರ ಒಂದು ಕೆಲಸ. ಈ ಕ್ರಿಶ್ಚಿಯನ್ ಜೊತೆಗಿನ ಜಾತಿಗಳನ್ನು ಸೃಷ್ಟಿ ಮಾಡಿದ್ದು ನಾನಲ್ಲ. ಕಾಂತರಾಜ್ ವರದಿಯಲ್ಲಿ ಜನರೇ ಸ್ವಯಂ ಪ್ರೇರಿತರಾಗಿ ಅದನ್ನು ಬರೆಸ್ಕೊಂಡಿದ್ದಾರೆ. ಇದಕ್ಕೆ ನಾನೇನು ಮಾಡೋಕ್ಕೆ ಸಾಧ್ಯ? ಇದಕ್ಕೆ ಜನ ಮತಾಂತರವಾಗಿದ್ದರೆ, ಕನ್ವರ್ಟ್ ಆಗಿದ್ದರೆ ಅದನ್ನು ಬರ್ಸ್ಕೊಳ್ತಾರೆ ಅವರು. ಅದನ್ನು ಬರೆಸ್ಬೇಡಿ ಅಂತ ಹೇಳೋಕ್ಕೆ ನಾನು ಯಾರಿದರಲ್ಲಿ? ಕೇಂದ್ರದವ್ರು ಜಾತಿ ಗಣತಿ ಮಾಡಿಬಿಟ್ರೆ ಅದು ಸರಿನಾ? ನಾವು ಮಾಡಿಬಿಟ್ರೆ ತಪ್ಪಾ? ಇದು ಯಾವ ನ್ಯಾಯ ಅಂತ ಹೇಳಿ ಬಿ ಜೆ ಪಿಯವರು ರಾಜಕೀಯಕ್ಕೆ ಅಷ್ಟೇ ಈ ಥರ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಕಾರ ನಾವ್ ಹೆಂಗ್ ಜಾತಿ ಅವ್ರು ಹೇಳೋದು ಬೇಡಪ್ಪ, ನೀ ಹೇಳಯ್ಯ. ಅವ್ರು ಹೇಳಿದ್ರೆ ಹಿಂಗ ಈ ತರ ಜಾತಿ ಹೊಡಿತಾ ಇದಾರೆ, ಅದೆಲ್ಲ ತೆಗ್ದಾಕ್ಬಿಟ್ಟಿರಲ್ಲ. ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಇದ್ಯಾ, ಕನ್ವರ್ಟ್ ಆಗ್ಬಿಡ್ತೀಯ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ? ಸರ್ಕಾರ ಆಪ್ಷನ್ ಕೊಟ್ಟಿರೋದಿಲ್ರಿ, ಇರೋದು ಹಿಂದೆ ಬರೆದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು. ಕಾಂತರಾಜ್ ವರದಿ ಇತ್ತಲ್ಲ, ಅದ್ರಲ್ಲಿ ಬರೀಸಿದ್ರು ಇವೆಲ್ಲ. ಈಗ ಒಕ್ಕಲಿಗ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ದಲಿತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡ್ರೆ ನಾವು ಜವಾಬ್ದಾರ? ಅವರೇ ಹೇಳಿ ಬರ್ಕೊಂಡಿರೋದು. ಈಗ ನಾವು ತೆಗ್ದಾಕಿದೀವಿ. ನಂಬರ್ 1 ಅದಂದ್ರೆ ನಾನಂದ್ರೆ ಕಮಿಷನ್ ಆಯೋಗ ತೆಗ್ದಾಕಿದೆ. ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತೀವಿ ನಾವು. ನೀನು ಒಕ್ಕಲಿಗ ಅಂತ ಹೇಳ್ತೀಯ, ಬ್ರಾಹ್ಮಣ ಅಂತ ಹೇಳ್ತೀಯ, ಕ್ರಿಶ್ಚಿಯನ್ ಅಂತ ಹೇಳ್ತೀಯ, ಲಿಂಗಾಯತ ಅಂತ ಹೇಳ್ತೀಯ, ಬರ್ಕತೀವಿ. ಜಾತಿ ಹೊಡೆಯೋದು ಹೆಂಗೆ? ಎಲ್ಲಪ್ಪ ನೀನು ಹೇಳು, ನಿನ್ಗೆ ಅರ್ಥ ಆಯ್ತಾ? ಈಗ ನೀ ಹೇಳೋದ್ ಬರ್ಕತೀವಿ. ಜಾತಿ ಹೊಡೆಯೋದು ಹೆಂಗೆ? ರಾಜಕೀಯವಾಗಿ ಏನಾರು ಹೇಳೋದು, ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು. ಈಗ ನೀನೇ ದಾರಿ ತಪ್ಪಿಬಿಟ್ಟಿದೀಯ. ನಿಮ್ ಪ್ರಕಾರ ನಾವ್ ಹೆಂಗ್ ಜಾತಿ ಹೊಡೆಯೋದು?